ಆಯ್ತಾ ಇರೋ ಆಗ್ತೀನಿ. ಗಾಡಿ ಓಡ್ಸೋಕೆ ಬರಲ್ಲ, ಎತ್ಕೊಂಬಂದು ನೋಡಿ ಮುಗಿಸ್ಕೊಂಡು ಕುಂಟಪ್ಪನೂ ಇದ್ದಾಗ. ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಇದು ಪಾರ್ಟ್ 2 ಆಫ್ ದ ಮಂಡ್ಯ ಟ್ರಿಪ್ಪು. ಬೆಳಿಗ್ಗೆ ಎದ್ದ ತಕ್ಷಣ ಹಾಲುಜ್ಜಿ ಎಳ್ನೀರು ಕುಡಿದ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ವಿ. ವಾಕಿಂಗ್ ಮಾಡುವಾಗ ಇಲ್ಲಿ ಏನಾಯ್ತು ಅಂದರೆ, ನಮ್ಮ ಫ್ರೆಂಡ್ ನನ್ನ ಕಾಲು ಎಳಿತಾ ಇದ್ದ. ನಾನು ಸ್ಟಾರ್ಟಿಂಗ್ ಹಿಮಾಲಯನ್ ಬೈಕ್ ತೊಗೊಂಡಿದ್ದೆ, ಒಂದು 3 ಇಯರ್ಸ್ ಮುಂಚೆ ತೊಗೊಂಡಿದ್ದೆ. ಅವಾಗ ಸ್ಟಾರ್ಟಿಂಗಲ್ಲಿ ಇವ್ರ ಊರಿಗೆ ತೊಗೊಂಡು ಬಂದಿದ್ದೆ ಬೈಕ್ನ. ಸೊ ತೊಗೊಂಡು ಬಂದಮೇಲೆ ಆಫ್ ರೋಡ್ ಮಾಡೋಣ ಅಂತ ತೊಗೊಂಬಂದಿದ್ದೆ ಗದ್ದೆ ಕಡೆ. ತೊಗೊಂಡ್ಬಿಟ್ಟು ಸೀದಾ ತೆಂಗಿನ ಮರಕ್ಕೆ ಕುದ್ಬಿಟ್ಟಿದ್ದೆ. ಸೊ ಅದನ್ನು ಕಾಲು ಎಳಿತಾ ಇದ್ದ ಇವನು ಬೆಳಗ್ಗೆಯಿಂದ. ಈ ವಾಕಿಂಗ್ ಬಂದ್ವಲ್ಲ ಇದೇ ರೋಡಲ್ಲಿ. ವಾಕಿಂಗ್ ಎಲ್ಲ ಹೋಗಿ ಬಂದ್ವಿ. ಬೆಳಗ್ಗೆ ಹೋಗಿ ಬಂದಮೇಲೆ ನಮ್ಮ ಹುಡುಗ ಕಾರ್ ತೊಳೆಯೋ ಬದಲು ಕವರ್ ತೊಳಿತಾ ಇದ್ದ. ಏನಕ್ಕಂದರೆ ಕವರ್ ರಿಲೀಸ್ ಆಗಿತ್ತು ಅಂತ. ಸೊ ಆಮೇಲೆ ಕವರ್ ತೆಗೆದು ಗಾಡಿ ವಾಶ್ ಮಾಡ್ಕೊಂಡ್ವಿ. ಅದು ಗನ್ ಹತ್ರ ಎಲ್ಲ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ನಾವು, ಅದೆಲ್ಲ ಇದೆ. ಸೊ ಕಾರೆಲ್ಲ ವಾಶ್ ಆದಮೇಲೆ ರೆಡಿಯಾಗಿ ಇವಾಗ ನಮ್ಮ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಪಾರ್ಟ್ 1ನಲ್ಲಿ. ಸೊ ಅದೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ. ಸೊ ಹೋಗಬೇಕಾದ್ರೆ ಇದು ಮಂಡ್ಯ ಮತ್ತು ಹಾಸನ ಬಾರ್ಡ್ರ್ ಕ್ರಾಸ್ ಆಗ್ತೀವಿ ನಾವು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಬಾರ್ಡರ್ ಸಿಗುತ್ತೆ, ಅದನ್ನು ಬಾರ್ಡ್ರ್ ಕ್ರಾಸ್ ಮಾಡೋದು. ಇದೇ ನೋಡಿ ಬಾರ್ಡ್ರು. ಸೊ ಮಂಡ್ಯ ಹಾಸನ ಬಾರ್ಡ್ರ್ ಅಂತೆ. ಸೊ ಇಲ್ಲಿಂದ ಕ್ರಾಸ್ ಮಾಡಿದ್ವಿ. ಆ ಕಡೆ ಹೋದರೆ ಹಾಸನ, ಈ ಕಡೆ ಹೋದರೆ ಮಂಡ್ಯ. ಸೊ ಆ ಥರ ಅಲ್ಲಿ ಸೈಡಿಗೆ ನೋಡ್ತಿದ್ರೆ ಫುಲ್ಲು ನೇಗ್ಲು ಎಲ್ಲ ಹೊಡಿತಾಯಿದ್ರು ಟ್ರ್ಯಾಕ್ಟ್ರಿಂದ. ನನಗೆ ಸಾಂಗ್ ನೆನಪಾಯಿತು, ಡ್ರೈವರ. ಸೊ ಈ ಕಡೆ ಎಲ್ಲ ನೇಗ್ಲು ಹೊಡಿತಾಯಿದ್ರು. ಲೆಫ್ಟ್ ಸೈಡ್ ನೋಡಿದ್ರೆ ಹಸುಗಳು ಮೈತಾ ಇದ್ವು. ಸೊ ಅದು ಕೂಡ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಹಸುಗಳು ನೋಡಿ. ಈ ಹಳ್ಳಿ ಕಡೆ ಬಂದರೆ ಅದೇನೋ ಒಂಥರ ಖುಷಿ, ನೆಮ್ಮದಿ. ಸಿಟಿ ಲೈಫೇ ಮರೆತು ಬಿಡ್ತೀವಿ. ಅವ್ರ ಜೀವನ ನೋಡಿ ಆ ಥರ ಇದೆ. ಒಬ್ಬರು ಮನೆ ಮುಂದೆನೇ ಎಲ್ಲ ಇರುತ್ತೆ, ಯಾವುದೋ ಟೆನ್ಷನ್ ಇರಲ್ಲ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು. ಸೊ ಇದು ಬಂದು ಮುಂದ್ಗಡೆ ಹೋಗ್ತಾ ಕೆರೆಗಳನ್ನ ನೋಡಿದೆ. ತುಂಬ ದೊಡ್ಡ ಕೆರೆ, ಯಾವುದೋ ಚಿಕ್ಕನಹಳ್ಳಿ ಚಟ್ನಹಳ್ಳಿ ಅಂತ ಊರಲ್ಲಿ ಬರುತ್ತೆ. ಸೊ ಒಂದು ಫೋನಲ್ಲಿ ಈ ಥರ ನಿಮಗೆ ಚೆನ್ನಾಗಿ ಕಾಣಿಸಲ್ಲ, ಬಟ್ ಆಚೆ ಕಡೆ ತುಂಬ ಚೆನ್ನಾಗಿತ್ತು. ಒಂದು ನೀರು ಬಿಟ್ಟಿದ್ರಂತೆ. ಸೊ ನೀರು ಬಿಟ್ಟಿದ್ದಕ್ಕೆ ಫುಲ್ ತುಂಬ್ಕೊಂಡಿತ್ತು. ಒಂಥರ ಫ್ರೆಶ್ ಗಾಳಿಯಲ್ಲಿ ಮುಂದ್ಗಡೆ ನಿಂತ್ಕೊಂಡ್ರೆ ತಣ್ಣು ಕೂಡ ಇತ್ತು. ನೀರು ತಣ್ಣಗಿರುತ್ತಲ್ಲ, ಸೊ ಚಳಿಗಾಲ ಬೇರೆ ಇತ್ತು. ಸ್ಟಾಪ್ ಮಾಡಿದ್ವಿ ನಾವು, ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದು ವೀಡಿಯೋ ಮಾಡಲಿಲ್ಲ ನಾನು. ಮತ್ತು ಇನ್ನೊಂದೇನೆಂದರೆ ಈ ಕೆರೆ ಪಕ್ಕದಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಸೊ ನಿಮ್ಗೆ ತೋರಿಸ್ತೀನಿ, ಅದು ಕೂಡ ಚೆನ್ನಾಗಿದೆ. ಅಲ್ಲಿ ಇವಾಗ ಇತ್ತೀಚೆಗೆ ಗಾರ್ಡನ್ ಅಂತೆ ಅದು ಎಲ್ಲ ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿದೆ, ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ನಾನು ಮೊದಲು ಒಂದು 3 ಇಯರ್ಸ್ ಬಿಫೋರೆಲ್ಲ ಇಲ್ಲೆಲ್ಲ ಓಡಾಡಿದ್ದೀನಿ, ಬಟ್ ಇತ್ತೀಚೆಗೆ ತುಂಬ ಬರಲಿಲ್ಲ. ಸೊ ಗ್ಯಾಪ್ ಆಗಿತ್ತು. ಶಿವನು ಮೇಲೆ ನೋಡಿರುವ ಜನರು ಅದಾ ಇದೇ ನೋಡಿ ಆ ಟೆಂಪಲ್ ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ. ಮುಂದ್ಗಡೆ ಕೂಡ ಚೆನ್ನಾಗಿ ಸ್ಪೇಸ್ ಮಾಡಿ ಅದ್ರ ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿ. ಸೊ ಮುಂದೆ ಹೋಗ್ತಾ ನಾವು ಒಂದು ಸಂತೆ ಕೂಡ ಇತ್ತು. ಸಂತೆಯಲ್ಲಿ ಕಡಲೆ ಬೀಜ ಅದು ಇದು ಏನೇನೋ ತೊಗೊಂಡ್ವಿ. ಇವಾಗ ಸೈಡಿಗೆ ಹೋಗ್ತಿಲ್ಲ. ಸೊ ಅಲ್ಲೆಲ್ಲ ನೋಡಿ ಸಂತೆ, ಹಳ್ಳಿ ಸಂತೆ. ನಾವು ಸಿಟಿ ಕಡೆ ಸಂತೆ ಬೇರೆ, ಇದೊಂಥರ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಫ್ರೆಶ್ ಇರುತ್ತೆ ಪ್ರತಿಯೊಂದು, ಹಂಗೆ ಗದ್ದೆಯಿಂದ ಕಿತ್ಕೊಂಡ್ಬಂದು ಮಾಡ್ತಾರೆ. ಸೊ ಇಲ್ಲಿ ಮುಂದೆ ಇಳಿದ್ಬಿಟ್ಟು ಆ್ಯಪಲ್ಲು ಮತ್ತು ಅದೆಲ್ಲ ತೊಗೊಂಡ್ವಿ. ಅಣ್ಣ ಯಾವುದೋ ಸ್ಟೋರಿ ಹೇಳ್ತಾ ಇದ್ರು, ಯಾರೋ ಬಂದು ಇಕ್ಕಿದ್ರಂತೆ ಬುಲೆಟ್ ಅದು ಯಾವುದ್ರಿಂದನೋ. ಸೊ ಅದು ಫುಲ್ ಕೇಳಿ ನಾವು ಸೈಡಿಗೆ ಬಂದುಬಿಟ್ವು. ಆ್ಯಪಲ್ ನೋಡ್ತಾಗಿ ಈಗ ನೋಡೋಕ್ಕೆ ಆ್ಯಪಲ್ ಒಂಥರ ಇದೆಯಲ್ಲ, ಇದು ಕಾಶ್ಮೀರಿ ಆ್ಯಪಲ್ಲ, ಯಾವ್ದು ಆ್ಯಪಲ್ ಇದು? ಅದು ಯಾವ ಆ್ಯಪಲ್ಲೋ ಗೊತ್ತಾಗಿಲ್ಲ. ಸಂತೆ ಮೈದಾನ ಅಂತ ಬೋರ್ಡ್ ನೋಡಿ. ಹಾಗೆ ಮುಂದೆ ನಮ್ಮದು ಹೊಸ ದಂಪತಿಗಳು ನಡ್ಕೊಂಬರ್ತಾರೆ. ಇವ್ರಿಗೆ ನೋಡಿದಾಗೆಲ್ಲ ನನಗೊಂದು ಸಾಂಗ್ ನೆನಪಾಗುತ್ತೆ.
ತಾಜಾ ತಾಜಾ ಕಳ್ಳೆಕಾಯಿ ಗರ್ಮಾಗರಂ ಕಳ್ಳೆಕಾಯಿ. ಸೊ ಕಡಲೆಕಾಯಿ ತೊಗೊಂಡ್ಮೇಲೆ ತಿಂತಾ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಸೈಡಲ್ಲಿ ನೋಡಿದ್ರೆ ನಮ್ಮ ಗಣೇಶ ಮಿಂಚ್ತಾ ಇದ್ರು ಶೈನಿಂಗ್ ಬಿಸಿಲಿಂದ. ಸೊ ಅವ್ರಿಗೊಂದು ಸಾಂಗ್ ಆಗಿಬಿಟ್ವಿ ಹಂಗೆ. ಆಮೇಲೆ ಆಂಟಿ ಹೇಳಿದ್ರು ಬಾಳೆಹಣ್ಣು ಮತ್ತು ಹೂವು ಬೇಕಂತೆ. ಸೊ ಸ್ಟಾಪ್ ಮಾಡಿ ಅದೆಲ್ಲ ತೊಗೊಂಡ್ವಿ ಅಲ್ಲಿಂದ. ಹಾಗೆ ತೊಗೊಂಡು ಮತ್ತೆ ಸ್ಟಾರ್ಟು. ಸೊ ಅಲ್ಲಿ ಟೆಂಪಲ್ಸು ಸಿಗ್ತಾನೆ ಇದ್ದಾವೆ. ಒಂದಕ್ಕಿಂತ ಒಂದು ಟೆಂಪಲ್ಸು ಚೆನ್ನಾಗಿದ್ದಾವೆ. ಸುಮ್ಮನೆ ಡ್ಯಾಶ್ಬೋರ್ಡಲ್ಲಿ ಕೈ ಹಾಕ್ಬಿಟ್ಟೆ, ನೋಡಿದ್ರೆ ಚಾಕ್ಲೇಟ್ ಸಿಕ್ಬಿತ್ತು. ಸೊ ಅದನ್ನು ತಿಂದ್ಬಿಟ್ಟೆ, ಅದನ್ನು ಬೆಳಿಲ್ಲ. ಏನಾದ್ರು ಬಂದಿತ್ತು ಪಾಪ, ಅವನು ಯಾರಿಗೆ ಇಟ್ಟಿದ್ನೋ ಏನೋ, ನಾನೇ ತಿಂದ್ಬಿಟ್ಟೆ. ಮುಂದೆ ನೋಡ್ಕೊಂಡು ಅವನೇ ಅಷ್ಟು ಮೇಲೆ ಕುಂತವನೆ, ಮತ್ತೆ ಮೇಲೆ ನೋಡ್ತಾನೆ. ಮುಂದ್ಗಡೆ ಯಾರ್ಯಾರು ಇಕ್ಬಿಡ್ತಾನೆಪ್ಪ, ಒಂದು ಸೆಕೆಂಡಿಗೆ ಭಯ ಆಗ್ಬಿಡ್ತು. ಇನ್ನೇನು ಅವ್ರ ಮನೆ ಬಂದೇ ಬಿಡ್ತು. ಸೊ ನಾನು ನೆಕ್ಸ್ಟ್ ಟೈಮ್ಗೆ ವ್ಲಾಗಲ್ಲಿ ರೇಷ್ಮೆಗಳನ್ನು ಯಾವ ಥರ ಸಾಕ್ತಾರೆ, ಹೆಂಗೆ ರೆಡಿ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ. ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲನೂ. ಪಾರ್ಟ್ 3 ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ಅಖೀರ್ ವ್ಲಾಗ್ಸ್. ಟಾಟಾ.